ಪಕ್ಕಕ್ಕೆ ಕೇಳೋಣ. ರಾಮ ಭಕ್ತರನ್ನ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡೋದಕ್ಕೆ ಹೋಗಿ ಸಾಲು ಸಾಲು ಎಡವಟ್ಟನ್ನ ಮಾಡ್ಕೊಳ್ತಾ ಇದೆಯಾ ಕಾಂಗ್ರೆಸ್ನ ಪಾಳೆಯ. ಹಳೆ ಹುಬ್ಬಳ್ಳಿ ಗಲಾಟೆ ವಿಚಾರದಲ್ಲಿ ಕಾಂಗ್ರೆಸ್ ಮಹಾ ಎಡವಟ್ಟನ್ನ ಮಾಡ್ಕೊಂಡಿತ್ತು. ಗಲಾಟೆಯಲ್ಲಿ ಭಾಗಿಯಾದವರು ಅಮಾಯಕರು ಅಂತ ಪತ್ರವನ್ನ ಬರೆದಂಥವ್ರು ಕೆಲ ಶಾಸಕರು, ಸ್ವತಃ DCM DK ಶಿವಕುಮಾರ್ ಅವರು ಕೂಡ ಪತ್ರವನ್ನ ಬರೆದಿದ್ರು. ಕೆಲ ಶಾಸಕರು ಪತ್ರವನ್ನ ಬರೆದಿದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದಾದ ಬಳಿಕ ಹುಬ್ಬಳ್ಳಿಯಲ್ಲಿ CM ಸಿದ್ದರಾಮಯ್ಯ ಅವರು ಎಡವಟ್ಟನ್ನ ಮಾಡಿಕೊಂಡಿದ್ರು. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಘೋಷಣೆ ಮಾಡಿ ಒಂದು ವಿಚಾರ ಹೇಳಲೇಬೇಕು. ತನ್ನ ತಲೆ ಮೇಲೆ ತಾನೇ ಕಲ್ಲು ಚಪ್ಪಡಿಯನ್ನ ಎಳೆದುಕೊಂಡ್ರು ಅನ್ನುವ ಗಾದೆ ಮಾತಿದೆಯಲ್ಲ, ಹಾಗೆ ಆಗ್ತಾ ಇದೆಯಾ ಕಾಂಗ್ರೆಸ್ ಪಾಳದಲ್ಲಿ ಎನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ಒಂದು ವಿಚಾರದಿಂದಾಗಿ ಒಂದನ್ನ ಟಾರ್ಗೆಟ್ ಮಾಡಿಕೊಳ್ಳಲು ಹೋಗಿ ಮತ್ತೊಂದು ಕಡೆ ಎಡವಟ್ಟನ್ನ ಮಾಡ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಪಾಳೆಯ ಅನ್ನೋದು ಈಗ ಮೇಲ್ನೋಟಕ್ಕೆ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಸಾಲು ಸಾಲು ಎಡವಟ್ಟನ್ನ ಮಾಡ್ಕೊಂಡಿದೆ. ಸಾಲು ಸಾಲು ಎಡವಟ್ಟು, ಒಂದಲ್ಲ ಎರಡಲ್ಲ. ನೋಡಿ, ಕೆಲ ವರ್ಷಗಳ ಹಿಂದೆ ಹುಬ್ಬಳ್ಳಿ ನಡೆದಂಥ ಗಲಭೆ ಪ್ರಕರಣ ಈಗ ದೇಶಾದ್ಯಂತ ಆಕ್ರೋಶ ಭುಗಿಲೇಳ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅಯೋಧ್ಯೆ ಸೇರಿ ದೇಶಾದ್ಯಂತ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರ್ತಿದ್ದಾರೆ. ಅಯೋಧ್ಯೆಯಲ್ಲಿ ಪರಮಹಂಸ ಮಹಾರಾಜರ ಪ್ರತಿಭಟನೆ, ಸಿದ್ದರಾಮಯ್ಯ ಅವರ ಭಾವಚಿತ್ರ ಸುಟ್ಟು ಜಗದ್ಗುರು ಅವರು ಸಿಟ್ಟನ್ನು ತೋರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮನೆ ಮನೆಗೆ ನುಗ್ಗಿ ಬಂಧಿಸ್ತಾ ಇದ್ದಾರೆ. 31 ವರ್ಷದ ಹಳೆ ಕೇಸ್ ರೀಓಪನ್ ಮಾಡಿ ಟಾರ್ಗೆಟ್ ಮಾಡ್ತಾ ಇದೆ. ರಾಮ ಭಕ್ತರನ್ನ ಸಿದ್ದರಾಮಯ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಮೊದಲು ಹಳೆ ಹುಬ್ಬಳ್ಳಿ ಗಲಾಟೆ ವಿಚಾರದಲ್ಲಿ ಎಡವಟ್ಟನ್ನ ಮಾಡಿಕೊಳ್ತು. ಅದೇನು ಅಂದ್ರೆ, ಗಲಾಟೆಯಲ್ಲಿ ಭಾಗಿಯಾದವರು ಅಮಾಯಕರು ಅಂತ DCM ಅವರು ಪತ್ರವನ್ನ ಬರೀತಾರೆ. ಗೃಹ ಇಲಾಖೆಗೆ ಪತ್ರವನ್ನ ಬರೆದಿದ್ರು DCM. ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಘೋಷಣೆ ಮಾಡಿದ್ರು. ನೋಡಿ, ಇವತ್ತೆಲ್ಲವೂ ಕೂಡ ಈ ವಿಚಾರವಾಗಿ ರಾಜಕೀಯ ತಿರುವುಗಳು ಪಡೆದುಕೊಳ್ತದೆ. ಹಾಗಾದ್ರೆ ಬಿಜೆಪಿ ನಾಯಕರು ಏನ್ ಮಾತಾಡಿದ್ದಾರೆ, ಕಾಂಗ್ರೆಸ್ ನಾಯಕರು ಏನ್ ಮಾತಾಡಿದ್ದಾರೆ ನೋಡ್ಕೊಂಬಣ್ಣ ಬನ್ನಿ. ರಾಮ ಮಂದಿರ ಉದ್ಘಾಟನೆ ಆಗ್ತದೆ ಅಂತಂದ್ರೆ ನಿಮ್ಗೆ ಯಾಕೆ ದುಃಖ ಬೇಜಾರ ಹೊಟ್ಟೆ ಕಿಚ್ಚಾಕೆ? ನಿಮ್ಗೆ ಏನೂ ಮಾಡಲಾರ್ದ ಅಮಾಯಕವ ಒಬ್ಬರು ಕುಲಕರ್ಣಿ ಅಂತ ತಿಳ್ಕೊಂಡು ಈ ಪ್ರಶಾಂತ್ ನಾತು ಅವ್ರ ಮನೆ ಅದ ನೋಡ್ರಿ, ಅವ್ರ ಪಕ್ಕಕ್ಕೆ ಒಬ್ರು ಇದ್ದಾರೆ, 75 ವಯಸ್ಸು ಅವ್ರಿಗೆ. ಅವ್ರನ್ನೂ ಕರ್ಕೊಂಡು ಹೋಗ್ಯಾರ ಪೊಲೀಸ್ ಸ್ಟೇಷನ್ಗೆ. ಅವ್ರದ್ದು ಎದ್ರೋಗೋ ಹೆಸರು ಇಲ್ಲ. ಆ ಟೈಮ್ದಾಗ ಇತ್ತಂತ ಅವ್ರದ್ದು ಹೆಸರು. ಒಮ್ಮೆ ಕೋರ್ಟಿನ ಸಮನ್ಸು ಬಂದಿಲ್ಲ, ಏನೂ ಆಗಿಲ್ಲ. ಈಗ ಸುಮ್ಮನೆ ಏನು ಹೇಳ್ತಾರೆ, ಕೋರ್ಟ್ ವಾರಂಟ್. ಅವ್ರ ಕೋರ್ಟ್ ವಾರಂಟ್ ಗಿರಂಟ್ ಏನೂ ಇಲ್ಲ. ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸೆದಂಥ ದೇಶದ್ರೋಹಿಗಳನ್ನು ಬಿಡಿಸ್ಬೇಕು ಅಂಥೇಳಿ ಲೆಟರ್ ಬರೆಯೋದು. ಇನ್ನೊಂದು ಕಡೆ KJ ಹಳ್ಳಿ DJ ಹಳ್ಳಿ ಪ್ರಕರಣದಲ್ಲಿರುವಂಥವ್ರನ್ನ ಕೈ ಬಿಡಬೇಕು. PFI ಕಾರ್ಯಕರ್ತರ ಮೇಲಿದ್ದಂಥ ಕೇಸುಗಳನ್ನು ಹಿಂತಕ್ಕೊಳ್ಳೋದು. ಯಾಕಂದರೆ ಈಗ ಅಪರಾಧಿಗಳಿಗೆ ಬೆಂಬಲಿಸ್ತಾ ಇದ್ದಾರೆ ಅಂಥೇಳಿ ಬಿಜಾಪುರದಾಗ CM ಸ್ಟೇಟ್ಮೆಂಟ್ ಕೊಟ್ಟಾರೆ. ನೀವೆಲ್ಲ ನೋಡಿರಬೇಕು. ಇದು ನೀಚತನ ಅಂತ ಹೇಳಿದ್ದಾರೆ. ಯಾರು ನೀಚತನ? ಸಿದ್ದರಾಮಯ್ಯನವರೇ. 30 ವರ್ಷದಿಂದ ಕೇಸು, ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಠಾಣೆ ಇನ್ಸ್ಪೆಕ್ಟ್ರು ಭಾಳ ವಿಶೇಷ ಆಸಕ್ತಿ ತೊಗೊಂಡು ನಿಮ್ಮ ಆರ್ಡರ್ ಪಾಲನೆ ಮಾಡ್ತಾರೆ. ನೀವು ಆದೇಶ ಕೊಡ್ತೀರ ಅವನಿಗೆಲ್ಲ ರೀತಿಯ ರಕ್ಷಣೆ ಕೊಡಬೇಕಂತ. ಇದೇನು ISIS ಸರ್ಕಾರ ಅಂತ ತಿಳ್ಕೊಂಡ್ರಿ ನೀವು? ಜನ ಆಡಳಿತಕ್ಕಾಗಿ ನಿಮ್ಮನ್ನು ಆರಿಸಿದ್ದಾರೆ. ನಾವು ಅದನ್ನು ಪ್ರಜಾಪ್ರಭುತ್ವದಲ್ಲಿ ಒಪ್ಪಿದ್ದೀವಿ, ಗೌರವಿಸ್ತೀವಿ. ಆದರೆ ನೀವು ಮನೆ ಬಂದಂತೆ ಇವತ್ತು ಸಂಭ್ರಮದ ವಾತಾವರಣ ಇದೆ, ಸಂಭ್ರಮಾಚರಣೆ ನಡೀತಾ ಇದೆ. ಇಂಥ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಅವರು ತೋರಿಸ್ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ. ನಿನ್ನೆ ದಿನ ನಾವು ಆ ರಾಮನ ಪ್ರತಿಮೆಯನ್ನು ನಮ್ಮ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂತೇಳಿ ನಾವು ಬಹಳ ಸಂಭ್ರಮದಿಂದ ನೆನೆ ಇದ್ವಿ. ಇಂಥ ಸಂದರ್ಭದಲ್ಲಿ ರಾಜ್ಯದ ಪ್ರತಿಯೊಬ್ಬರನ್ನು ಕೂಡ ಹೆಮ್ಮೆ ಪಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹಳೆಯ ಕೇಸನ್ನು ರೀಓಪನ್ ಮಾಡಿ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧಿಸ್ತಿರ್ತಕ್ಕಂಥದ್ದು
ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಅಷ್ಟೇ ಅಲ್ಲ, ನಾಳೆ ದಿನ ಅಯೋಧ್ಯೆಯಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಕೇಸಿಗೆ ರಿಲೇಟೆಡ್ ಇದ್ದಂಥವ್ರನ್ನ ಬಂಧಿಸೋ ಕೆಲಸ ಅಂತಂದ್ರೆ ಏನು ಮಾಡೋಕ್ಕಂತೈತಿ ಇವತ್ತು ಕಾಂಗ್ರೆಸ್ ಸರ್ಕಾರ? ಮತ್ತೆ ಅದೇ ನೀತಿಯನ್ನು ಅನುಸರಿಸೋಂತಾಗಿ ನೋಡಿ. ಇದು 100% ದ್ವೇಷ ರಾಜಕಾರಣವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಒಂದು ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ, ನೀವು ಯಾರು ಅಲ್ಲಿ ಹುಬ್ಬಳ್ಳಿ ಗಲಭೆಯಲ್ಲಿದ್ದರೂ ಅವ್ರು ಬಿಡಿಸುವಂಥ ಕಾರ್ಯಕ್ರಮ ಮಾಡ್ತೀರಿ. ಇಲ್ಲಿ ಹಿಂದೂ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಬಂಧನ ಮಾಡುವಂಥ ಕೆಲಸ ಮಾಡ್ತೀರಿ. ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿಗಳು ಬಂದು ಭಾಷಣ ಮಾಡ್ತಾರೆ, 10,000 ಕೋಟಿ ಅಲ್ಪಸಂಖ್ಯಾತರಿಗೆ ತೆಗೆದಿಡ್ತೇನೆ ಅನ್ನುವಂಥದ್ದನ್ನು. ಇದಕ್ಕಿಂತ ಇನ್ನೇನು ಹೇಳಬೇಕಾಗಿದೆ ಹೆಚ್ಚಿಗೆ ಇವರಿಗೆ? ತಪ್ಪು ಮಾಡಿದವ್ರನ್ನ ಏನು ಮಾಡ್ಬೇಕ್ರಿ? ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ. ಹೇಳದ ಕೇಳರಿ, ಸುಮ್ಮನೆ ನೀವು ಹೇಳ್ದಂತೆ ಹೇಳೋದು ಕೇಳೋಕ್ಕಾಗತ್ತೆ? ನಾವು ಈ ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥ ಬಂಧಿಸ್ತಕ್ಕಂಥದ್ರಲ್ಲಿ ಮಾಡಲ್ಲ. ಕೋ ಇನ್ಸಿಡೆನ್ಸ್ ಆಗಿದೆ. ಈಗ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳಿಲ್ವಾ? ಅಲ್ಲಿ ಬೇರೆ 32 ಕೇಸ್ನಲ್ಲಿ ಬೇರೆ ಕೇಸ್ಗಳಿದ್ದಾವಲ್ಲ, ಅದರೊಳಗಡೆ ಹಿಂದೂಗಳಿಲ್ವಾ? ಅನೇಕ ಜನ ಇದ್ದಾರೆ, ಹಿಂದೂಗಳಿದ್ದಾರೆ. ಅವ್ರನ್ನ ಮತ್ತೆ ಯಾಕೆ ನಾವು ಇದಕ್ಕೆ ಹೋಲಿಕೆ ಮಾಡಬಾರ್ದು? ಸುಮ್ಮನೆ ಅದನ್ನು ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡೋದು ಸರಿ ಇಲ್ಲ ಅಂತ ನಾನು ನೆನ್ನೆ ಹೇಳಿದ್ದೇನೆ, ಈಗಲೂ ಅದೇ ಹೇಳ್ತೀನಿ. ನಾನು ಯಾಕೆ ಅವಕಾಶ ಮಾಡ್ಕೋದು? ಕಾನೂನು ರೀ, ನೆಲದ ಕಾನೂನು ಇದು. ಅದನ್ನು ನೀವು ಯಾಕೆ ಅದನ್ನು ಆ ರೀತಿ ತಿಳ್ಕೊಳ್ತೀರಾ? ನೆಲದ ಕಾನೂನು ಇದು. ನೆಲದ ಕಾನೂನಿನ ಪ್ರಕಾರ ಈ 32 ಜನಕ್ಕೆ ಆಗಿರೋದು ಅಲ್ಲದೆ ಇದು ನಿಮ್ಮೊಬ್ಬರಿಗೆ ಆಗಿದೆಯಾ? ಹಾಗಾದ್ರೆ ನಿಮ್ಮೊಬ್ಬರಿಗೆ ಒಂದು ನ್ಯಾಯ, ಅವರಿಗೆಲ್ಲ ನ್ಯಾಯ ಇಲ್ವಾ? ಹಳೆ ಕೇಸ್ಗಳು ಏನು ಪೆಂಡಿಂಗ್ ಇದೆ ಅದನ್ನೆಲ್ಲ ನಾವೆಲ್ಲ ಕಡೆ ಥ್ರೂಔಟ್ ಸ್ಟೇಟ್ ಇದು ಮಾಡ್ತಾಯಿದ್ವಿ. ಆ ದಿಶೆಯಲ್ಲಿ ಅವರು ಆ ಕೇಸ್ನಲ್ಲಿ ಇದಾಗಿದೆ. ಈ ಅಯೋಧ್ಯೆ ನಡೆದಿರ್ತಕ್ಕಂಥ ಫಂಕ್ಷನ್ಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಮಾತನ್ನು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ದೇಶದಲ್ಲಿ ಯಾರು ದ್ವೇಷ ರಾಜಕಾರಣ ಮಾಡ್ತಾರೆ ಎಂಬುದು ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಶ್ರೀಮಾನ್ ಮೋದಿಯವರು, ಅಮಿತ್ ಶಾ ಅವರು ಯಾವ ರೀತಿಯಾಗಿ ಇಡೀ CBI, ಎಲೆಕ್ಷನ್ ಕಮಿಷನ್ನು ಎಲ್ಲವನ್ನು ಉಪಯೋಗ ಮಾಡಿ ಇಡೀ 10 ವರ್ಷದಿಂದ 9 ವರ್ಷದಿಂದನೂ ದ್ವೇಷದ ರಾಜಕೀಯ ಮಾಡ್ತಾರೆ. ಇಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಈ ಏನು ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಎಂದೂ ಈ ರೀತಿಯಾದಂಥ ದ್ವೇಷದ ರಾಜಕಾರಣ ಮಾಡಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ಹುಬ್ಬಳ್ಳಿ ರಿಪೋರ್ಟರ್, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಈಗ ರಾಜಕೀಯ ತಿರುವು ಪಡೆದುಕೊಳ್ತಾ ಇರೋದು ಇಲ್ಲಿ ಏನು ಕಾರಣ? ಇಲ್ಲಿ ಯಾವ ರೀತಿಯಾದಂಥ ಅಜೆಂಡಾಗಳು ಅಡಗಿದೆ? ಮಾಹಿತಿ ಕೊಡ್ಬೋದಾ ಪ್ರಕಾಶ್? ಎಸ್ ನಾಗೇಂದ್ರ ಬಾಬು, 31 ವರ್ಷಗಳ ಹಿಂದಿನ ಪ್ರಕರಣ ಅಂದರೆ ರಾಮ ಜನ್ಮಭೂಮಿಗಾಗಿ ಹೋರಾಟ ಮಾಡಿರುವಂಥ ಪ್ರಕರಣ ಮತ್ತೆ ರೀಓಪನ್ ಆಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿಪಕ್ಷ ಅಂದರೆ BJP ಪಕ್ಷದ ನಾಯಕರು ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರಮುಖವಾಗಿ ರಾಮ ಭಕ್ತರನ್ನು ಅದೇ ರೀತಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಏನು ಅಂದರೆ ಈ ಒಂದು ಅಂಶ ಗಮನಿಸಬೇಕಾದಂಥ ಅಂಶ ಏನಂದರೆ, ಇದೇ ಒಂದು ಹುಬ್ಬಳ್ಳಿಯಲ್ಲಿ, ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ 2.5-3 ವರ್ಷಗಳ ಹಿಂದೆ ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ ಏನು ಗಲಭೆ ನಡೆದಿತ್ತು, ಈ ಗಲಭೆಯಲ್ಲಿ 150ಕ್ಕೂ ಹೆಚ್ಚು ಏನು ಕಿಡಿಗೇಡಿಗಳು ಒಂದು ಕೃತ್ಯವನ್ನು ಮೆರೆದಿದ್ದರು. ಆ ಕಿಡಿಗೇಡಿಗಳನ್ನು ಬಂಧನ ಮಾಡಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವತಃ DCM DK ಶಿವಕುಮಾರ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳನ್ನು ಇದರಿಂದ ಮುಕ್ತಗೊಳಿಸಬೇಕು, ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಪತ್ರವನ್ನು ಬರೀತಾರೆ. ಇದು ಒಂದು ಕಡೆ ಚರ್ಚೆಗೆ ಗ್ರಾಸವಾಗಿದೆ ಅಂತಲೇ ಹೇಳ್ಬೋದು. ಇದರ ನಂತರ ಅಂದರೆ ಇತ್ತೀಚಿನ ದಿನಗಳಲ್ಲಿ CM ಸಿದ್ದರಾಮಯ್ಯನವರು ಇದೇ ಒಂದು ಹುಬ್ಬಳ್ಳಿಯಲ್ಲಿ ಏನು ಮುಸ್ಲಿಂ ಧರ್ಮಗುರುಗಳ ಒಂದು ಸಮಾವೇಶದಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾರೆ. ಜೊತೆಗೆ ಅಲ್ಪಸಂಖ್ಯಾತರಿಗೆ ಒಂದು 10,000 ಕೋಟಿ ಅನುದಾನವನ್ನು ಘೋಷಣೆಯನ್ನು ಮಾಡುವ ಮೂಲಕ ಮತ್ತೊಂದು ಹೇಳಿಕೆಯನ್ನು ನೀಡುವ ಮೂಲಕ ಇಡೀ ದೇಶದ ಸಂಪತ್ತನ್ನು ಮುಸ್ಲಿಂ ಸಮುದಾಯಕ್ಕೆ ಹಂಚಿಕೆ ಮಾಡ್ತೀನಿ ಅಂತಕ್ಕಂಥ ಅಂಶವನ್ನು ಹೇಳಿಕೆಯನ್ನು ನೀಡ್ತಾರೆ. ಇದು ಒಂದು ಕಡೆ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು. ಇವೆಲ್ಲ ಅಂಶಗಳನ್ನು ಗಮನಿಸೋದಾದರೆ BJP ಪಕ್ಷದ ನಾಯಕರು ಒಂದು ಕಡೆ ಗಂಭೀರವಾದ
ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸೋದಾದರೆ ರಾಮ ಭಕ್ತರನ್ನು ಅದೇ ರೀತಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ನಿಜಕ್ಕೂ ಈ ಅಂಶವನ್ನು ಗಮನಿಸೋದಾದ್ರೆ ಎಲ್ಲೋ ಒಂದ್ ಕಡೆ Okay. ಬಿಜೆಪಿ ಪಕ್ಷದ ನಾಯಕರು ಮಾಡ್ತಾ ಇರುವಂತ ಆರೋಪ ಸತ್ಯವ ಅಥವಾ ಸುಳ್ಳ ಅಂತಕ್ಕಂಥದ್ದು ಒಂದ್ ಕಡೆ ಒಂದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ Correct, ಸಾಲು ಪ್ರಕಾಶ್ ಸಾಲಾಗಿ ನೋಡಿ ಈಗ